ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 94 ಶಾಲಾ ಶಿಕ್ಷಣ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಣ ನಿರ್ದೇಶಕರೊಂದು ಸುತ್ತೋಲೆ ಪರೀಕ್ಷೆಗೆ ಸಂಬಂಧಿಸಿದ ಸುತ್ತೋಲೆ ಹೊರಡಿಸಿದ್ದಾರೆ. ಆ ಸುತ್ತೋಲೆಯ ಪ್ರಕಾರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ಶಿಕ್ಷಕರಿಗೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಏನು ಶಿಕ್ಷೆಯನ್ನು ನೀವು ಕೊಡ್ತಿದ್ದೀರಿ ಅದರ ಬಗ್ಗೆ ವಿವರಣೆ ಕೇಳಿದ್ದೆ. ಅವರು ಉತ್ತರ ಕೊಟ್ಟಿದ್ದಾರೆ. ಯಾವುದೋ ಒಂದು ವಿಷಯದೊಳಗೆ ಲೆಸ್ ದೆನ್ 60% ಆದ್ರೆ ಆ ಶಿಕ್ಷಕನ ಇನ್ಕ್ರಿಮೆಂಟನ್ನು ತಕ್ಷಣ ನಿಲ್ಲಿಸ್ತೀವಿ, ಮತ್ತು 3 ವರ್ಷಗಳವರೆಗೆ ಲೆಸ್ ದೆನ್ 60 ಆಯ್ತಪ್ಪ ಅಂದ್ರೆ ಆ ವಿಷಯದ ಅನುದಾನ ಸರ್ಕಾರದಿಂದ ಕೊಡೋದು ನಿಲ್ಲಿಸ್ತೀವಿ. ಅದೇ ರೀತಿ 5 ವರ್ಷ ಲೆಸ್ ದೆನ್ 50% ಆದ್ರೆ ಆ ಶಾಲೆಯನ್ನು ಸಂಪೂರ್ಣ ಅನುದಾನ ನಿಲ್ಲಿಸ್ತೀವಿ ಅಂತ ಉತ್ತರ ಕೊಟ್ಟಾರ. ಮುಂದುವರೆದವ್ರು ಹೇಳ್ತಾರೆ, ಇದು ನಾವು ಮಾಡಿದ್ದಲ್ಲ, ಇದು 2019 6 ವರ್ಷಗಳ ಹಿಂದೆ ಇದನ್ನು ಮಾಡಿದ್ದು ನಾವು ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಶ್ನೆ ಏನು, ಯಾವ್ಯಾವ ಸರ್ಕಾರ ಮಾಡಿರಲಿ ಈ ಇರ್ತಕ್ಕಂಥ ಲೋಪದೋಷಗಳನ್ನು ತಿದ್ದುವುದು ಬಹಳ ಅವಶ್ಯದ. ಹಾಗಾಗಿ ಸಚಿವರಲ್ಲಿ 4 ನಾನು ಉಪ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಒಂದನೇದ್ದು, ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕೆ ಹೊಣೆ ಮಾಡ್ತೀರಿ? ಅವ್ರನ್ನ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ? ವಿದ್ಯಾರ್ಥಿಗಳ ಜವಾಬ್ದಾರಿ ಏನೂ ಇಲ್ವಾ? ಪಾಲಕರ ಜವಾಬ್ದಾರಿ ಏನಿಲ್ವಾ? ಸರ್ಕಾರದ ಜವಾಬ್ದಾರಿ ಏನಿಲ್ವಾ? ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ, ನೀವು ಸರಿಯಾಗಿ ಕಲ್ಸಂಗಿಲ್ಲ ಅಂತ. ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ, ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂಥ ಪರೀಕ್ಷಾ ನೀತಿ ಏನದ ನಿಮ್ಮದು? ಪರೀಕ್ಷಾ ನೀತಿ ಏನಪ್ಪ ಅಂದ್ರೆ, ಪರೀಕ್ಷೆದೊಳಗೆ ಯಾರು ಅನುತ್ತೀರ್ಣನೇ ಇಲ್ಲ ಅಂದರೆ ಯಾರೂ ಫೇಲ್ ಆಗಂಗಿಲ್ಲ. ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆ ಒಳಗೆ 1 ರಿಂದ 9ರವರೆಗೆ ಫೇಲೇ ಇಲ್ಲ. ಪಾಲಕರು ಬಂದು ನನ್ನ ಮಗ ಸರಿಯಾಗಿ ಓದ್ತಕ್ಕೆ ಬರ್ತಾ ಇಲ್ಲ, ಇನ್ನೂ ಬರ್ತಾ ಇಲ್ಲ, 5ನೇ ಸ್ಟ್ಯಾಂಡರ್ಡ್ ಇನ್ನೂ ಓದ್ಲಿ ಅಂತಾರ. ಅದಕ್ಕೆ ಕಾಯ್ದೆ ಇಲ್ಲ, ನಾ ಪಾಸ್ ಮಾಡಾರ. ವಿದ್ಯಾರ್ಥಿ 1 ರಿಂದ 9ರವರೆಗೆ 1 ರಿಂದ 9ವರೆಗೆ ಪಾಸ ಮೊದಲನೇ ಬಾರಿಗೆ SSLC ಪರೀಕ್ಷೆ ಫೇಸ್ ಮಾಡ್ತಾನೆ. ಶಾಲೆಗೆ ಬರ್ದಿದ್ರು ಪಾಸ್. ಈ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಇರುವಾಗ ನೀವು SSLC ಒಳಗೆ ಯಾವುದೋ ಒಂದು ವಿಷಯದೊಳಗೆ ಅದೇ ಎಷ್ಟು ಫಿಕ್ಸ್ ಮಾಡಿರಿ? ಬೆಂಚ್ ಮಾರ್ಕ್ ನಿಮ್ಮದು 60, ಇದು 60% ಬೆಂಚ್ ಮಾರ್ಕ್ ಹೆಂಗೆ ಫಿಕ್ಸ್ ಮಾಡಿದ್ರಿ? ಕಾರಣ ಏನು ಅರ್ಥನೇ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಲೆಸ್ ದೆನ್ 60% ನೀವು ಯಾವುದೇ ವಿಷಯ ಮಾಡ್ತಾ ಶಿಕ್ಷಕ ಪನಿಷ್ಮೆಂಟ್ ಕೊಡೋದು ಅದು ಸರಿಯಾದಲ್ಲ. ಮೊದಲಾಗಿಂದ ಮಾಡಿ, ಪ್ರೊಸೀಜರ್ ಮಾಡಿ. ಈಗ 1 ರಿಂದ 9 ಪರೀಕ್ಷೆ ಇಲ್ಲ, ಈ ನೀತಿಯನ್ನು ಬದಲಾವಣೆ ಮಾಡ್ತಿರೋ ಹೇಗೂ ಇದು ಭಾಳ ಅವಶ್ಯದ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ CBS ಒಳಗೆ ಈ ಶಿಕ್ಷಣ ಗುಣಮಟ್ಟ ಕುಸಿತಿರ್ತಕ್ಕಂಥ ಹಿನ್ನೆಲೆಯೊಳಗೆ ಅವರು ಅಧ್ಯಯನ ಮಾಡಿ ಇವತ್ತು 5ನೇ ಒಂದು ಪರೀಕ್ಷೆ ಮಾಡಬೇಕು, 8ನೇ ಪರೀಕ್ಷೆ ಮಾಡ್ಬೇಕಂತಕೊಂಡು ಹೊಸ ನೀತಿ ಅಂತಂದಾರ. ಆ ನೀತಿ ತರ್ತೀರ ಹೇಗೂ? ಗುಣಮಟ್ಟ ನೀವು ಸುಧಾರಿಸಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಇವತ್ತು 5ನೇ ಒಂದು ಪರೀಕ್ಷೆ ಮತ್ತು 8ನೇ ವರ್ಗಕ್ಕೊಂದು ಪರೀಕ್ಷೆ ಈ ಬದಲಾವಣೆ ಮಾಡ್ಯಾರ. ಆ ರೀತಿ ನೀವು ಕೂಡ ಪರೀಕ್ಷೆ ಒಳಗೆ ಏನು ವ್ಯವಸ್ಥೆ ನೀತಿ ಅದಾದ್ರೂ ಬದಲಾವಣೆ ಮಾಡ್ತೀರಿ ಹಾಗೂ ಒಂದೇ ಪ್ರಶ್ನೆ ಅಂದು. ಎರಡನೇದು, 10 ವರ್ಷಗಳಿಂದ ಇವತ್ತು ಸರ್ಕಾರ ಅನುದಾನ ಶಿಕ್ಷಣ ಒಳಗೆ ನಿವೃತ್ತಿ ಆದ ಉದ್ಯೋಗಗಳನ್ನು ತುಂಬ ಕೊಟ್ಟಿಲ್ಲ, ಕಲ್ಸಕ್ ಟೀಚರ್ಸ್ ಇಲ್ಲ. ಹೀಗಿರುವಾಗ ಒಳ್ಳೆ ರಿಸಲ್ಟ್ ಅನ್ನ 60% ರಿಸಲ್ಟ್ ಅನ್ನು ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿ? ಮತ್ತೆ ಇಡೀ ಶಾಲೆದ ಗ್ರಾಂಟ್ ಬಂದ್ ಮಾಡತಕ್ಕಂಥದ್ದು ಉತ್ತರ ಆಮೇಲೆ ಕ್ವಶನ್ ಕೇಳಿ. ಇದು ವಿಷಯ ಬಹಳದ ಸರ್. ಇದು ಆಮೇಲೆ ಹಂಗಾರೆ ಇದಕ್ಕೆ ಬೇರೆ ಕಾಲಂಗಡಿ ಕಳಿಸಿ ಕಳಿಸ್ಕೊಡ್ತೀನಿ ಸರ್. ಯಾಕಂದ್ರೆ ಇದು ಸಮಗ್ರವಾಗಿ, ಯಾಕಂದ್ರೆ ಈ ಆದೇಶ ವಾಪಸ್ ತಗೋಬೇಕಾಗಿದೆ ಸರ್. ಉತ್ತರ ಕೊಡೋದು ಹೇಳಿನಿ, ಅವ್ರು ಹೇಳಿ ನಿಮ್ಗೆ ಪುರ್ಸೋತಿಲ್ಲ. ಸಂಕನೂರವ್ರೆ ಮಾತಾಡ್ತೀನಿ. ಮೊನ್ನೆ ಸಭಾಧ್ಯಕ್ಷರೇ ಅವರು ಒಪ್ಕೊಂಡಂಗೆ 2019ರಲ್ಲಿ ಯಾಕೆ ಈ ಕಾನೂನು ತಂದ್ರು ನನಗಂತೂ ಗೊತ್ತಿಲ್ಲ. ಅದು ಒಂದು ಕಡೆಗೆ ಇರ್ಲಿ, ಅದನ್ನ ನಿಮ್ಗೆ ಗೊತ್ತಿಲ್ಲ, ಇನ್ಯಾರು ಗೊತ್ತಾಗ್ತಿದೆ. ಒಂದು ನಿಮಿಷ ಇಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಒಂದು ನಿಮಿಷ ಸಚಿವರೇ, ನಾ ಮುಗಿಸಿದ್ಮೇಲೆ ಹೇಳ್ತೇನೆ. ಕಾರಣ ಇದು 2019ರಲ್ಲಿ ಅವರು ಕಾನೂನು ಮಾಡಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಸಿತ ಆಗೇ ಆಗ್ತದೆ. ನಿಮ್ದು ಎಲ್ಲ ತಪ್ಪಿದೆ ಸರ್ಕಾರ. ನಂದಲ್ಲ ಸಭಾಧ್ಯಕ್ಷ, ನಾನು 5 ವರ್ಷಕ್ಕೆ ಈಗ ಒಂದು ಕೆಲಸ ಮಾಡಿ, ಟೀಚರ್ಸ್ನ ಸಭಾಧ್ಯಕ್ಷ ಹೇಳ್ಬಿಡ್ತೀನಿ. ಟೀಚರ್ಸ್ ರಿಕ್ರೂಟ್ಮೆಂಟ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ವರದಿ ಕೊಟ್ಟಿದ್ದಾರೆ.
ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮು ಕೂಡ ಹೇಳಿದ್ದೆ, ಎಲ್ಲ ಅನುದಾನಿತ ಶಾಲೆ 2020ವರೆಗೂ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆಗಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀನಿ. ಇನ್ನು 5 ವರ್ಷನೂ ನೀವು ಮಾಡಿದರೆ ಗುಣಮಟ್ಟ, ಯಾಕೆಂದರೆ ಏನಾಗ್ತದೆ, ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಮ್ ಅಂತ ಹೇಳಿದಾಗ ಕೆಲವರು ಸೇರಿಸಲಿಲ್ಲ ಅಂದರೆ ತಪ್ಪಾಗ್ತದೆ. ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇ ಅದು ಸಾಧ್ಯ ಅಂತ ಹೇಳಿ. ಆದರೆ ಸಂಕನೂರವರೇ ಏನೇನು ಇವತ್ತು ನಾವು ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಡಿಲ ಮಾಡಿ, ಅಲ್ಲ ಒಂದು ನಿಮಿಷ ಹೇಳ್ತೀನಿ, ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲ ಆ್ಯಕ್ಷನ್ ತೊಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದ್ದೀನಿ. ಇಲಾಖೆಯಲ್ಲಿ ಅಂದರೆ ನಾವು ಚರ್ಚೆ ಮಾಡಿದ್ದೀವಿ. ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಾನೂನು ರೀತಿಯಲ್ಲಿ, ಯಾಕೆಂದರೆ ಮತ್ತೆ ತೊಂದರೆ ಆಗಬಾರ್ದು. ನಾನು ಆಮೇಲೆ ರೆಸ್ಪಾನ್ಸಿಬಿಲಿಟಿ ಟೀಚರ್ಸಿಗೆ ನೀವು ಇಲಾಖೆ ಮನವಿ ಮಾಡಬಾರ್ದು, ನಿರ್ದೇಶನ ಕೊಡಬೇಕು. ಅಲ್ಲಲ್ಲ ಅದೇ ಹೇಳಿದೆ, ಮನವಿ ಮಾಡೋದು ಇಲಾಖೆಯಲ್ಲಿ ಚರ್ಚೆ ಮಾಡಿ ನಾನು ಇದನ್ನ ಆದಷ್ಟು ಬೇಗ ನಾನು ತೀರ್ಮಾನ ತಗೊಳ್ತೀವಿ. ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಟೀಚರ್ಸಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಆದರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಭಾಳ ಅರ್ಜೆಂಟಾಗಿ ಟೀಚರ್ಸ್ ರಿಕ್ರೂಟ್ಮೆಂಟ್, ಅದನ್ನು ಭಾಳ ಅರ್ಜೆಂಟಲ್ಲಿ ನಾವು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ನಾನು ಅದನ್ನು ಆದಷ್ಟು ಪ್ರಕ್ರಿಯೆನ ಭಾಳ ಫಾಸ್ಟಾಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈಗ ಸರ್, ಸಹಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನೇನು ಆ್ಯಕ್ಷನ್ ತೊಗೊಳೋದಲ್ಲ, ಅದನ್ನೇನು ವಿಡ್ರಾ ಮಾಡಿಲ್ಲ. ಇವ್ರು ಶಿಕ್ಷಕರಿಗೆ ನೋಟಿಸ್ ಕೊಡಬೇಕು, ಉತ್ತರ ಏನು ಕೊಡ್ತಾರೆ. ಒಂದು ನಿಮಿಷ ಸರ್ ಹೇಳ್ತೀನಿ, ಆ ಉತ್ತರ ಏನು ಕೊಡ್ತಾರ ನೀವು ಸಂಗ್ರಹ ಮಾಡಿ ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸ್ಕೊಡ್ರಿ, ಮುಂದೆ ನಾವು ಆ್ಯಕ್ಷನ್ ತೊಗೊಂತೀವಿ ಅಂದ್ರೆ ತಲೆ ಮ್ಯಾಗ ಇನ್ನೂ ತೂಗತ್ತೆ ಇದೆ ಅದು. ಅದಕ್ಕೆ ಸರ್ ಅದನ್ನ ವಿಡ್ರಾ ಮಾಡ್ಕೊಂಬಿಡಿ ಸರ್, ನೀವು ಹೇಳೋ ಒಪ್ಪಿಕೊಂತೀವಿ ಸರ್, ಅದನ್ನ ವಿಡ್ರಾ ಮಾಡ್ಕೊಳ್ಳಿ ಸರ್. ಅವ್ರು ಮಾತಾಡ್ತಾರ ಅವ್ರು ಬಿಡಿ, ಕೊಡ್ರಿ ಮಾತಾಡುವಂತೆ ನೋಡು ಸರ್. ಇದ್ರೊಳಗ ಸಾಕಷ್ಟು ಲೋಪದೋಷಗಳದಾವ ನೋಡಿ ಸರ್. ಯಾವುದೇ ಒಬ್ಬ ಶಿಕ್ಷಕನ ಮ್ಯಾಗ ಇನ್ಕ್ರಿಮೆಂಟ್ ನಿಲ್ಲಿಸಬೇಕಾದ್ರೆ, ಅನುದಾನ ನಿಲ್ಲಿಸಬೇಕಾದ್ರೆ ಪ್ರಾಯರ್ ಎಚ್ಚರಿಕೆ ನೋಟಿಸ್ ಕೊಡಬೇಕು ಮತ್ತು ಅವಾಗ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಸಲಹೆ ಕೊಡ್ಲಿ ನಾನು ಸರ್, ಹೇಳಿ ಸರ್. ಇವರ ಶಿಕ್ಷಣ ಸಚಿವರೇ, ಇದು ಬಹಳ ಗಂಭೀರವಾದಂಥ ಸಮಸ್ಯೆ, ನನಗೂ ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ನೀವೆಲ್ಲ ಈ ಟೀಚರ್ ಕಾನ್ಫರೆನ್ಸಿ ಟೀಚರ್ ಇವ್ರು ಒಂದು ಮೀಟಿಂಗ್ ಕರೀರಿ, ನಾನು ಬರ್ತೀನಿ, ಚರ್ಚೆ ಮಾಡಿ. ಇದಕ್ಕೊಂದು ಅವ್ರು ಹೇಳೋದು 100ಕ್ಕೆ 100 ಸತ್ತಿದೆ, ಹಗಲೆಲ್ಲ ಇದಾಗಬಾರ್ದು. ಅದಕ್ಕೊಂದು ಚರ್ಚೆ ಮೀಟಿಂಗ್ ಫಿಕ್ಸ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ನೀವು ಪರ್ಮಿಷನ್ ಓಕೆ ಅಂದ್ರೆ ನಾಡಿದ್ದು ಹೇಗಿದ್ರು ಕರೆದಿದ್ದೆ ಸಭಾಧ್ಯಕ್ಷರೇ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ರೈಟ್, ನಾಳೆ ಅಲ್ಲ 13ನೇ ತಾರೀಕು. ಸರಿ, ಅಲ್ಲೇ ಚರ್ಚೆ ತಾವು ಬಂದ್ಬಿಡಿ ಮಾಡಿ. ನಾಳೆ ಕರೆದಿದ್ರಲ್ಲ, ಅಲ್ಲೇ ಚರ್ಚೆ ಮಾಡಿ. ತಮ್ಮ ಆಯ್ತು, ಅದನ್ನು ಕೂಡಿಸ್ಬಿಡ್ತೀವಿ. ತಮ್ಮ ಅಧ್ಯಕ್ಷತೆಯಲ್ಲೇ ಮಾಡ್ಬಿಡ್ತೀನಿ ಆಯ್ತು, ನಾಡಿದ್ದು. ಆಯ್ತಾಯ್ತು, ಅದ್ರಾಗ ಕೂಡಿಸ್ಬಿಡಿ. ಪುಟ್ಟಣ್ಣವ್ರದೊಂದು ಇನ್ಕ್ಲೂಡ್ ಮಾಡಿಬಿಡಿ. ನಿಮ್ಮದು ಇನ್ಕ್ಲೂಡ್ ಮಾಡ್ತೈತೆ, ನಿಮ್ಮದು ಇನ್ಕ್ಲೂಡ್ ಮಾಡ್ತಿದೆ. 10ನೇ ಪ್ರಶ್ನೆ ಇದೆ, ಅದನ್ನ ಇದರ ಜೊತೆಲೆ ತಗೊಂಡ್ರೆ ನಾನೇ 2 ನಿಮಿಷ ಅದಕ್ಕೂ ಎರಡೂ ಒಂದೇನೆ. ಬೇಡ, ಮಾತಾಡಬೇಡ, ಈಗ ತಗೊಳ್ತೀನಿ, ಅಲ್ಲೇ ಮಾತಾಡಾಗುತ್ತೆ, ಅಲ್ಲೇ ಮೀಟಿಂಗ್ ಮಾತಾಡಾಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕ್ವಶನ್ ಇದೆ ಮನೆ ಅಧ್ಯಕ್ಷರೇ. ಸಭಾಪತಿಗಳೇ ಪ್ರಸ್ತಾಪ ಮಾಡು, ಸಭಾಪತಿಗಳೇ ನಾಳೆ ಬಂದ ಪ್ರಸ್ತಾಪ ಮಾಡು. ಆಯ್ತು, ಆಮೇಲೆ ಮಾತಾಡ್ತೀನಿ ಬಿಡಿ.